ನಮಸ್ಕಾರ. ಬನ್ನಿ ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ನೇರವಾಗಿ ಹೋಗೋಣ. ನಾವೆಲ್ಲರೂ ಹುಟ್ಟಿದ ವರ್ಷ ಇದೆಯಲ್ಲ, ಅದು ಕೇವಲ ಕ್ಯಾಲೆಂಡರ್ನಲ್ಲಿರುವ ಒಂದು ಸಾಮಾನ್ಯ ಸಂಖ್ಯೆ ಅಲ್ಲವಂತೆ. ಈ ಪ್ರಾಚೀನ ಬೌದ್ಧ ಮೂಲಗಳ ಪ್ರಕಾರ ಆ ಸಂಖ್ಯೆ ನಮ್ಮ ಆತ್ಮದ ನಿರಂತರ ಕಲಿಕೆ, ಸಾವು ಮತ್ತು ಮರುಹುಟ್ಟಿನ ಚಕ್ರದ ಒಂದು ದೊಡ್ಡ ರಹಸ್ಯ ಸಂಕೇತವಾಗಿರಬಹುದು. ಇದು ಕೇಳೋಕೆ ಸ್ವಲ್ಪ ಅಚ್ಚರಿ ಅನ್ಸಿದ್ರೂ ಈ ಮೂಲಗಳು ಹೇಳುವ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿಯೋಣ. ಹಾಗಾದ್ರೆ ನಮ್ಮ ಹುಟ್ಟಿದ ವರ್ಷ ಕೇವಲ ಒಂದು ಕಾಕತಾಳೀಯವೇ, ಸುಮ್ಮನೆ ಆಕಸ್ಮಿಕವಾಗಿ ಸಿಕ್ಕಿರೋದಾ? ಖಂಡಿತ ಇಲ್ಲ ಎನ್ನುತ್ತವೆ ಈ ಮೂಲಗಳು. ಟಿಬೆಟ್, ಭಾರತ ಮತ್ತೆ ಥಾಯ್ಲ್ಯಾಂಡ್ನ ಪ್ರಾಚೀನ ಬೌದ್ಧ ಸನ್ಯಾಸಿಗಳು ಹುಟ್ಟಿದ ವರ್ಷಗಳಲ್ಲಿ ಕೆಲವು ನಿರ್ದಿಷ್ಟ ಮಾದರಿಗಳಿರೋದನ್ನ ಗಮನಿಸಿದ್ದಾರೆ. ಅಂದರೆ ನಮ್ಮ ಜನನ ಕೇವಲ ಆಕಸ್ಮಿಕವಲ್ಲ, ಬದಲಾಗಿ ಅದೊಂದು ನಿರಂತರವಾದ ಆಧ್ಯಾತ್ಮಿಕ ಪ್ರಯಾಣದ ಬಹುಮುಖ್ಯ ಭಾಗವಾಗಿದೆ. ಎಷ್ಟೊಂದು ವಿಸ್ಮಯಕಾರಿ ವಿಷಯ ಅಲ್ವಾ? ಸರಿ, ಇಲ್ಲಿ ನಿಜವಾಗಿಯೂ ನಾವು ಗಮನಿಸಬೇಕಾದ ಒಂದು ಆಸಕ್ತಿದಾಯಕ ಅಂಶ ಇದೆ. ಅದೇ ಕಾರ್ಮಿಕ ಹೆಜ್ಜೆ ಗುರುತು ಅಥವಾ ಕಾರ್ಮಿಕ್ ಫುಟ್ಪ್ರಿಂಟ್. ನೋಡಿ, ಇದು ಯಾವುದೋ ಭವಿಷ್ಯ ನುಡಿಯುವ ಜ್ಯೋತಿಷ್ಯದ ಬಗ್ಗೆ ಅಲ್ಲ, ಬದಲಾಗಿ ಬೌದ್ಧ ತತ್ವಗಳು ಬಹಳ ಸ್ಪಷ್ಟವಾಗಿ ವಿವರಿಸುವಂತೆ ಈ ಸಂಖ್ಯೆಗಳು ನಮ್ಮ ಆಧ್ಯಾತ್ಮಿಕ ಭೂತಕಾಲ ಮತ್ತು ಪ್ರಸ್ತುತ ಜೀವನದ ಉದ್ದೇಶಗಳನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಿಗುವ ಚಿಕ್ಕ ಚಿಕ್ಕ ಸುಳಿವುಗಳು ಅಷ್ಟೇ. ಈಗ ನೇರವಾಗಿ ಮೊದಲನೇ ಗುಂಪಿಗೆ ಬರೋಣ. ಹೊಸ ಆರಂಭದ ಆತ್ಮಗಳು, ಅಂದರೆ ಆಧ್ಯಾತ್ಮಿಕ ಸಂಖ್ಯೆಗಳಾದ 0, 1 ಮತ್ತು 2. ಇವು ನಮ್ಮ ಆತ್ಮದ ಶಕ್ತಿಯುತ ಚಕ್ರದ ಆರಂಭಿಕ ಹಂತಗಳನ್ನು ಪ್ರತಿನಿಧಿಸುತ್ತವೆ. ನಿಮ್ಮ ಹುಟ್ಟಿದ ವರ್ಷದ ಕೊನೆಯ ಸಂಖ್ಯೆ 0 ಹಾಗಿದ್ರೆ ಪ್ರಾಚೀನ ಸಂಪ್ರದಾಯಗಳ ಪ್ರಕಾರ ಇದೊಂದು ಶಕ್ತಿಯುತ ಮರುಹೊಂದಾಣಿಕೆ, ಅಂದರೆ ಎನರ್ಜೆಟಿಕ್ ರೀಸೆಟ್. ಅಂದರೆ ಹಿಂದಿನ ಜನ್ಮಗಳಲ್ಲಿನ ಸಾಕಷ್ಟು ಕಷ್ಟಗಳು ಅಥವಾ ತೀವ್ರತೆಯ ನಂತರ ಪ್ರಜ್ಞಾಪೂರ್ವಕವಾಗಿ ಹೊಸದಾಗಿ ಜೀವನವನ್ನು ಪ್ರಾರಂಭಿಸಲು ಸಿಗುವ ಒಂದು ಅದ್ಭುತ ಅವಕಾಶ ಇದು. ಒಂಥರ ಖಾಲಿ ಕ್ಯಾನ್ವಾಸ್ ಇದ್ಹಾಗೆ. ಇಲ್ಲಿಂದಲೇ ಎಲ್ಲವೂ ಹೊಸದಾಗಿ ಸೃಷ್ಟಿಯಾಗುತ್ತೆ. ಇನ್ನು ಶೂನ್ಯದ ನಂತರ ಬರೋದು ಸಂಖ್ಯೆ 1. 1ರ ಮಾರ್ಗ ಅತ್ಯಂತ ಕುತೂಹಲಕಾರಿಯಾಗಿದೆ. ಈ ಸಂಖ್ಯೆ ಹೊಂದಿರುವವರು ಹೊಸ ಹಾದಿಯನ್ನು ಸೃಷ್ಟಿಸುವ ಪ್ರವರ್ತಕರು. ಇವರ ಮುಖ್ಯ ಪಾಠ ಏನಪ್ಪಾ ಅಂದ್ರೆ ಹಳೆಯ ಮಾದರಿಗಳನ್ನು ಮುರಿಯೋದು. ಬಾಹ್ಯ ವಿರೋಧಗಳು ಎಷ್ಟೇ ಬಂದ್ರೂ ಅಹಂಕಾರವನ್ನು ಬಿಟ್ಟು ಅತ್ಯಂತ ವಿನಮ್ರತೆಯಿಂದ ನಾಯಕತ್ವವನ್ನು ವಹಿಸಿಕೊಳ್ಳೋದು ಇವರ ಬಹುದೊಡ್ಡ ಸವಾಲಾಗಿರುತ್ತೆ. ಆಮೇಲೆ ಸಂಖ್ಯೆ 2ರ ವಿಷಯಕ್ಕೆ ಬಂದರೆ ಮೂಲಗಳು ಒಂದು ರೀತಿಯ ದ್ವಂದ್ವತೆಯ ಬಗ್ಗೆ ಮಾತನಾಡ್ತವೆ. ಇವರು ಸ್ವಾಭಾವಿಕವಾಗಿ ಇತರರ ಭಾವನೆಗಳನ್ನು ರಕ್ಷಿಸುವವರು. ಆದರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ಹಿಂದಿನ ಜನ್ಮದ ಒಂಟೆತನ ಮತ್ತು ಕೈಬಿಡಲ್ಪಟ್ಟ ಕರ್ಮವನ್ನು ಪ್ರಸ್ತುತ ಜೀವನದಲ್ಲಿ ತಮ್ಮದೇ ಆದ ವೈಯಕ್ತಿಕ ಮಿತಿಗಳು ಅಥವಾ ಬೌಂಡ್ರಿಗಳನ್ನು ಕಾಪಾಡಿಕೊಳ್ಳುವ ಮೂಲಕ ಸಮತೋಲನಗೊಳಿಸಬೇಕಾದ ದೊಡ್ಡ ಸವಾಲು ಇವರ ಮುಂದೆ ಇರುತ್ತೆ. ಸರಿ, ಮುಂದಿನ ಹಂತಕ್ಕೆ ಹೋಗೋಣ. ನಿರ್ಮಾತೃಗಳು ಮತ್ತು ಸ್ವತಂತ್ರ ಆತ್ಮಗಳು. ಈ ಗುಂಪಿನಲ್ಲಿ ಆಧ್ಯಾತ್ಮಿಕ ಸಂಖ್ಯೆಗಳಾದ 3, 4 ಮತ್ತು 5 ಬರುತ್ತವೆ. ಇವು ಅಭಿವ್ಯಕ್ತಿ, ರಚನೆ ಮತ್ತು ಚಲನೆಯ ಕಡೆಗೆ ಬದಲಾಗುವ ಆತ್ಮಗಳನ್ನು ಸೂಚಿಸುತ್ತವೆ. ಸಂಖ್ಯೆ 3ರ ಕಂಪನವನ್ನು ಹೊಂದಿರುವವರ ಬಗ್ಗೆ ನೋಡೋದಾದ್ರೆ ಇವರು ಹಿಂದಿನ ಜನ್ಮದಲ್ಲಿ ಅನುಭವಿಸಿದ ಭಾವನಾತ್ಮಕ ದಮನದಿಂದ ಈ ಜನ್ಮದಲ್ಲಿ ಹೊರಬರ್ತಾರೆ ಅಂತ ನಂಬಲಾಗಿದೆ. ಹಾಗಾಗಿ ಇವರು ತಮ್ಮ ನೈಜ ಅಭಿವ್ಯಕ್ತಿ, ಮುಖ್ಯವಾಗಿ ತಮ್ಮ ಹಾಸ್ಯ ಮತ್ತು ಕಲೆಯನ್ನು ಬಳಸಿ ನೋವನ್ನು ಗುಣಪಡಿಸುವ ಸಾಧನವಾಗಿ ಪರಿವರ್ತಿಸುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಇದು ಒಂಥರ ಇವರ ಸೂಪರ್ ಪವರ್ ಇದ್ದಾಗೆ. ಇನ್ನು ಸಂಖ್ಯೆ 4, ಇವರು ನಿಜವಾದ ಬಿಲ್ಡರ್ಸ್. ಆದ್ರೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಇವರ ದ್ವಂದ್ವತೆ. ಇವರು ಯಾವಾಗ್ಲೂ ಇತರರಿಗಾಗಿ ಭದ್ರತೆಯನ್ನು ನಿರ್ಮಿಸಲು ನಿರಂತರವಾಗಿ ಶ್ರಮಿಸುತ್ತಲೇ ಇರುತ್ತಾರೆ. ಆದರೆ ಇದೇ ಭರದಲ್ಲಿ ತಮ್ಗೆ ಅತ್ಯಗತ್ಯವಾಗಿ ಬೇಕಾದ ವಿಶ್ರಾಂತಿ ಮತ್ತು ಭಾವನಾತ್ಮಕ ಬೆಂಬಲವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವ ಅಪಾಯ ಇವರಲ್ಲಿ ಬಹಳ ಹೆಚ್ಚಿರುತ್ತೆ. ಸಂಖ್ಯೆ 5ರ ಕಥೆಯೇ ಬೇರೆ. ಇದು ಗಾಳಿಯ ಆಧ್ಯಾತ್ಮಿಕ ಅಂಶವನ್ನು ಪ್ರತಿನಿಧಿಸುತ್ತದೆ. ಇವರು ಹಿಂದಿನ ಜನ್ಮದ ನಿರ್ಬಂಧಗಳಿಂದ, ಆ ಕಟ್ಟುಪಾಡುಗಳಿಂದ ಮುಕ್ತರಾಗಲು ಬಯಸುವ ಸ್ವತಂತ್ರ ಆತ್ಮಗಳು. ಆದರೆ ಇವರು ಕಲಿಯಬೇಕಾದ ಬಹುದೊಡ್ಡ ಪಾಠ ಏನಪ್ಪಾ ಅಂದ್ರೆ ನಿಜವಾದ ಸ್ವಾತಂತ್ರ್ಯ ಕೇವಲ ಎಲ್ಲದರಿಂದ ಓಡಿ ಹೋಗೋದರಲ್ಲೇ ಇಲ್ಲ, ಬದಲಾಗಿ ತಾವು ಇರುವ ಕಡೆ ಈ ಕ್ಷಣದಲ್ಲಿ ಸಂಪೂರ್ಣವಾಗಿ ಪ್ರಸ್ತುತವಾಗಿರುವುದರಲ್ಲೇ ಅಡಗಿದೆ ಅನ್ನೋದು. ಈಗ ನಾವು ಆತ್ಮದ ಪ್ರಯಾಣದ ಸ್ವಲ್ಪ ಸಂಕೀರ್ಣವಾದ ಹಂತಗಳಿಗೆ ಬರುತ್ತಿದ್ದೇವೆ. ಆಳವಾದ ಸತ್ಯಗಳ ರಕ್ಷಕರು, ಅಂದರೆ ಆಧ್ಯಾತ್ಮಿಕ ಸಂಖ್ಯೆಗಳಾದ 6, 7 ಮತ್ತು 8. ಇವು ಪ್ರೀತಿ, ಕಾಣದ ಸತ್ಯಗಳು ಮತ್ತು ಶಕ್ತಿಯ ಸಮತೋಲನವನ್ನು ನಿರ್ವಹಿಸುವ ಭಾರೀ ಜವಾಬ್ದಾರಿಯನ್ನು ಪ್ರತಿನಿಧಿಸುತ್ತವೆ.
ಸಂಖ್ಯೆ 6ರ ಸಾರವನ್ನು ನೋಡಿದರೆ ಇವರು ಸ್ವಾಭಾವಿಕವಾಗಿ ಇತರರ ಬಗ್ಗೆ ಅತೀವ ಕಾಳಜಿ ವಹಿಸುವವರು. ಪ್ರಪಂಚಕ್ಕೆ ಪ್ರೀತಿಯನ್ನು ಮರುಸ್ಥಾಪಿಸುವ ಒಂದು ದೊಡ್ಡ ಜವಾಬ್ದಾರಿ ಇವರ ಮೇಲಿದೆ ಅಂತ ಮೂಲಗಳು ಹೇಳ್ತವೆ. ಆದರೆ ಇಲ್ಲೊಂದು ಅಪಾಯವಿದೆ. ಈ ಪ್ರಕ್ರಿಯೆಯಲ್ಲಿ ಅವರು ತಮ್ಮನ್ನು ತಾವೇ ತ್ಯಾಗ ಮಾಡುವ ಬಲೆಗೆ ಅಂದ್ರೆ ಆ ಸೆಲ್ಫ್ ಸ್ಯಾಕ್ರಿಫೈಸ್ ಟ್ರ್ಯಾಪ್ಗೆ ಬೀಳದಂತೆ ಬಹಳ ಎಚ್ಚರಿಕೆಯಿಂದ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನು 7ನೇ ಸಂಖ್ಯೆಯಲ್ಲಿ ಜನಿಸಿದವರು ಅದೃಶ್ಯ ಪ್ರಪಂಚದ ಪ್ರಾಚೀನ ರಕ್ಷಕರು ಎನ್ನುತ್ತದೆ ಪ್ರಾಚೀನ ನಂಬಿಕೆ. ಇವರು ಒಂಥರ ಸ್ಕಾಲರ್ಸ್ ಇದ್ದ ಹಾಗೆ, ಅಂತರ್ಮುಖಿಗಳು. ಕೇವಲ ಮೇಲ್ನೋಟಕ್ಕೆ ಕಾಣುವ ವಿಷಯಗಳನ್ನು ಮೀರಿ ಆಳವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಅನ್ವೇಷಿಸುವವರು. ಈ ಹುಡುಕಾಟದಲ್ಲಿ ಎದುರಾಗುವ ಒಂಟಿತನವನ್ನು ನಿಭಾಯಿಸಿಕೊಂಡು ಹೋಗುವುದು ಇವರ ಹಾದಿ. ಆಹಾ, ಸಂಖ್ಯೆ 8ರ ತೀವ್ರವಾದ ಕಾರ್ಮಿಕ ಹೊಂದಾಣಿಕೆಗಳು ನಿಜಕ್ಕೂ ಆಸಕ್ತಿದಾಯಕವಾಗಿವೆ. ಇವರಲ್ಲಿ ಅಪಾರವಾದ ಶಕ್ತಿ ಮತ್ತು ಮಹತ್ವಾಕಾಂಕ್ಷೆ ಇರುತ್ತೆ. ಒಂಥರ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಇವರದು. ಆದರೆ ಬರೀ ಅಧಿಕಾರವನ್ನು ಚಲಾಯಿಸುವುದರಲ್ಲೇ ಕಳೆದುಹೋಗದೆ ಉದ್ದೇಶ ಮತ್ತು ಸಮತೋಲನದ ಮೂಲಕ ನೈಜವಾದ ಆಧ್ಯಾತ್ಮಿಕ ಅರಿವನ್ನು ಸಾಧಿಸುವುದು ಇವರ ಮುಂದಿರುವ ಬಹುದೊಡ್ಡ ಸವಾಲು. ಸರಿ, ಈಗ ನಾವು ಅಂತಿಮ ಕಾರ್ಮಿಕ ತಿರುವಿಗೆ ಬಂದು ನಿಂತಿದ್ದೇವೆ. ಅದೇ ಆಧ್ಯಾತ್ಮಿಕ ಸಂಖ್ಯೆ 9. ಇದು ಆತ್ಮದ ಪ್ರಯಾಣದ ಪರಾಕಾಷ್ಠೆಯನ್ನು ಮತ್ತು ಆ ಅತೀಂದ್ರಿಯ ಮುಕ್ತಾಯದ ಆಳವಾದ ಜವಾಬ್ದಾರಿಯನ್ನು ಪ್ರತಿನಿಧಿಸುತ್ತದೆ. ಮೂಲಗಳ ಪ್ರಕಾರ ಸಂಖ್ಯೆ 9 ಮರುಹುಟ್ಟಿನ ಚಕ್ರದ ಅಂತಿಮ ತಿರುವುಗಳನ್ನು ಸೂಚಿಸುತ್ತೆ. ಇವರು ಅತ್ಯಂತ ಅಪಾರವಾದ ಸಹಾನುಭೂತಿಯನ್ನು ಹೊಂದಿರುವವರು. ಹಳೆಯ ಕಾರ್ಮಿಕ ಲಗತ್ತುಗಳನ್ನು, ಆ ಹಳೆಯ ಅಟ್ಯಾಚ್ಮೆಂಟ್ಸ್ಗಳನ್ನು ಬಿಟ್ಟುಬಿಡುವ ಮೂಲಕ ಇಡೀ ಸಾಮೂಹಿಕ ವಿಕಾಸಕ್ಕೆ ಮಾರ್ಗದರ್ಶನ ನೀಡುವ ಒಂದು ಅತೀಂದ್ರಿಯ ಉದ್ದೇಶ ಇವರಿಗಿರುತ್ತೆ. ಖಂಡಿತವಾಗಿಯೂ ಇದೊಂದು ಅತ್ಯಂತ ಆಳವಾದ ಜವಾಬ್ದಾರಿ ಅಲ್ವಾ? ಈಗ ನಾವು ಈ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಎಚ್ಚರಗೊಳ್ಳುವ ಕರೆ ಅಥವಾ ಕಾಲ್ ಟು ಅವೇಕನ್. ನೋಡಿ, ಈ ಪ್ರಾಚೀನ ಸಂಖ್ಯೆಗಳು ಕೇವಲ ಭವಿಷ್ಯ ಹೇಳುವ ಗಿಳಿಶಾಸ್ತ್ರದ ಸಾಧನಗಳಲ್ಲ. ಬದಲಾಗಿ ಇವು ನಮ್ಮ ಆಂತರಿಕ ಅರಿವನ್ನು ಪ್ರಚೋದಿಸಲು, ನಮ್ಮನ್ನು ನಾವು ಅರ್ಥಮಾಡಿಕೊಳ್ಳಲು ವಿನ್ಯಾಸಗೊಳಿಸಲಾದ ಆಧ್ಯಾತ್ಮಿಕ ಕನ್ನಡಿಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಹಾಗಾಗಿ ನಮಗೆಲ್ಲರಿಗೂ ಕಾಡುವ ಒಂದು ಪ್ರಮುಖ ಪ್ರಶ್ನೆ ಎಂದರೆ, ಈ ಪ್ರಾಚೀನ ಆಧ್ಯಾತ್ಮಿಕ ಕನ್ನಡಿಗಳು ನಮ್ಮ ಮುಂದಿನ ಪ್ರಯಾಣವನ್ನು ಹೇಗೆ ರೂಪಿಸುತ್ತವೆ? ಈ ಇಡೀ ಆಧ್ಯಾತ್ಮಿಕ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳುವುದರ ನಿಜವಾದ ಉದ್ದೇಶವೇನು ಗೊತ್ತಾ? ನಮ್ಮ ಹಳೆಯ ಬೇಡವಾದ ಚಕ್ರಗಳನ್ನು ಮುರಿಯುವುದು ಮತ್ತು ಒಂದು ವಿಶಾಲವಾದ ಸಾಮೂಹಿಕ ಪ್ರಜ್ಞೆಗೆ ಜಾಗೃತಗೊಳ್ಳುವುದು. ಇದೊಂದು ಅದ್ಭುತವಾದ ದೃಷ್ಟಿಕೋನ, ಹೌದಲ್ವಾ? ಇವತ್ತಿನ ಈ ಅದ್ಭುತವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಈ ಮಾಹಿತಿ ನಿಮ್ಮದೇ ಆದ ಹಳೆಯ ಚಕ್ರಗಳನ್ನು ಮುರಿಯಲು ಮತ್ತು ಹೊಸ ಪ್ರಜ್ಞೆಯೆಡೆಗೆ ಹೆಜ್ಜೆ ಹಾಕಲು ಒಂದಿಷ್ಟಾದ್ರೂ ಸಹಾಯ ಮಾಡಿತಾ? ಹಾಗಿದ್ರೆ ಈ ರೀತಿಯ ಆಧ್ಯಾತ್ಮಿಕ ಅನ್ವೇಷಣೆಯಲ್ಲಿ ಆಸಕ್ತಿಯಿರೋರೊಂದಿಗೆ ಇದನ್ನು ಖಂಡಿತ ಶೇರ್ ಮಾಡಿ. ಮತ್ತು ಇಂತಹ ಪ್ರಾಚೀನ ಜ್ಞಾನದ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಜ್ಞಾನದ ಈ ಪ್ರಯಾಣ ಹೀಗೆಯೇ ಮುಂದುವರಿಯಲಿ. ಮತ್ತೆ ಸಿಗೋಣ.